ಎಸ್, ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ಇವತ್ತು ಬೀದಿಗಿಳಿದಿದೆ. ನೋಡಿ, ನಿನ್ನೆಯಷ್ಟೇ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನ ಮಾಡಿತ್ತು. ರಾಜ್ಯ ಸರ್ಕಾರ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದೆ, ಇದು ಗ್ರಾಹಕರ ಜೇಬು ಸುಡ್ತಾ ಇದೆ, ಜನಸಾಮಾನ್ಯರಿಗೆ ಹೊರೆಯನ್ನು ಹೊರಿಸ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಮುಖ್ಯಮಂತ್ರಿಗಳ ತವರೂರು ಮೈಸೂರಿನಲ್ಲಿ ಪಾದಯಾತ್ರೆಯನ್ನು ಅಥವಾ ಜನಾಕ್ರೋಶ ಯಾತ್ರೆಯನ್ನು ಮಾಡಿತು. ಆದರೆ ಇವತ್ತು ಕಾಂಗ್ರೆಸ್ ಬೀದಿಗಿಳಿದಿದೆ. ಸಬ್ಜೆಕ್ಟ್ ಇಲ್ಲಿ ಸೇಮ್, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಗೆ ಖಂಡನೆ. ಪೋಸ್ಟರ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಗ್ಯಾಸ್ ದರ ಏರಿಕೆಯ ವಿರೋಧವನ್ನು ಮಾಡಿ ಕೆಪಿಸಿಸಿ ಮಹಿಳಾ ಘಟಕ ಪ್ರತಿಭಟನೆ ಮಾಡಿದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಭವನ, ಕೆಪಿಸಿಸಿ ಕಚೇರಿ, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಭವನದ ಬಳಿ ಮನೋಹರ್ ನೇತೃತ್ವದಲ್ಲಿ ಧರಣಿ ನಡೆಸಿದರೆ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕದಿಂದ ಪ್ರೊಟೆಸ್ಟ್ ನಡೆಯಿತು. ನಿನ್ನೆಯಷ್ಟೇ ನಾವು ಗಮನಿಸಬೇಕಿಲ್ಲಿ ಪ್ರತಿಭಟನೆಯ ಹಾದಿಯನ್ನು, ಪ್ರತಿಭಟನೆ ಮಾಡ್ತಿರುವ ಪಕ್ಷಗಳನ್ನು, ಪ್ರತಿಭಟನೆ ಮಾಡ್ತಾ ಇರುವಂಥ ವಿಷಯವನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ, ಮತ್ತೊಂದು ಸಲ ಹೇಳ್ತೀನಿ ನಾನು ಈ ಮಾತನ್ನು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಪ್ರಮುಖ ಬಿಜೆಪಿ ನಾಯಕರು ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ರು. ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿದ್ರು. ಈ ಜನಾಕ್ರೋಶ ಯಾತ್ರೆಯ ಉದ್ದೇಶ ಅಂದರೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಬೆಲೆ ಏರಿಕೆ ಮಾಡುವ ಮೂಲಕ ಜನರನ್ನು ಕಂಗೆಡಿಸ್ತಾ ಇದೆ, ಜನರಿಗೆ ಹೊರೆ ಹೊರಿಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ರು. ಮಾತ್ರವಲ್ಲ, ಏನೇನು ಆರೋಪಗಳು ಅಥವಾ ಯಾವ್ಯಾವ ಏರಿಕೆಗಳು ಅಂತ ನೋಡಿದ್ರೆ, ಹಾಲಿನ ವಿಚಾರದಲ್ಲಿ 4 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಗಮನಿಸಿ, ಹಾಲಿನ ವಿಚಾರದಲ್ಲಿ 4 ರೂಪಾಯಿ, 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ವಿದ್ಯುತ್ ದರ ಹೆಚ್ಚಳ ಆಗಿದೆ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಆಕ್ರೋಶ, ಜನಾಕ್ರೋಶ ಇದೆಯಲ್ಲ. ವಿದ್ಯುತ್ ದರ ಹೆಚ್ಚಳ ಆಗಿದ್ದು 36 ಪೈಸೆ, 36 ಪೈಸೆ, 1 ಯೂನಿಟ್ಗೆ 36 ಪೈಸೆ. ಇನ್ನೊಂದು ಕಡೆ ಮೆಟ್ರೋ ದರ ಜಾಸ್ತಿ ಆಗಿದೆ, ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ. ಹೀಗೆ ಕೆಲವಷ್ಟು ಹೆಚ್ಚಳ ಮಾಡಿದೆ ಅನ್ನೋದನ್ನು ಜನಾಕ್ರೋಶ ಯಾತ್ರೆ ಅಂತ ಹೇಳಿ ಅದಕ್ಕೆ ಟೈಟಲ್ ಕೊಡಲಾಗಿದೆ. ಇಲ್ಲಿ ರೂಪಾಯಿಗಳ ಲೆಕ್ಕದಲ್ಲಿ 4 ರೂಪಾಯಿ ಅತಿ ಹೆಚ್ಚು 1 ಲೀಟರ್ಗೆ. ಬಟ್ ನೀವು ಇವತ್ತಿನ ವಿಚಾರಕ್ಕೆ ಬನ್ನಿ. ಕೇಂದ್ರ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿರೋದು ಎಷ್ಟು ಅಂದ್ಕೊಂಡಿದ್ದೀರಿ? 50 ರೂಪಾಯಿ. 50 ರೂಪಾಯಿ. ಪ್ರತಿಯೊಬ್ಬರೂ ಕೂಡ ನೋಡಿ, ಯಾಕೆ ಈ ವಿಚಾರಗಳು ಚರ್ಚೆ ಆಗುತ್ತೆ, ಯಾಕೆ ಬಿಜೆಪಿ ಈ ವಿಚಾರದಲ್ಲಿ ಮತ್ತೊಮ್ಮೆ ಮುಗ್ಗರಿಸಿ ಹೋಗ್ತಾ ಇದೆ, ಬಿಜೆಪಿ ಈ ವಿಚಾರದಲ್ಲಿ ಯಾಕೆ ಮತ್ತೊಮ್ಮೆ ಮುಜುಗರವನ್ನು ಅನುಭವಿಸ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. 50 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇದರ ವಿರುದ್ಧ ಪ್ರತಿಭಟನೆ ಯಾರು ಮಾಡ್ತಾರೆ? 50 ರೂಪೀಸ್. ಒಂದು LPG ಸಿಲಿಂಡರ್ನ ಬೆಲೆಯಲ್ಲಿ 50 ರೂಪಾಯಿ ಹೆಚ್ಚಳ ಆಗಿದೆ. ಯಾವ ಬೆಲೆ ಏರಿಕೆಯನ್ನು ವಿರೋಧಿಸಿ ನೀವು ಬಿಜೆಪಿಯವರು ಪ್ರತಿಭಟನೆ, ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೀರೋ, ಆ ಜನಾಕ್ರೋಶದಲ್ಲಿ ಜನರ ಆಕ್ರೋಶ ಇದೆ ಅಂತ ನೀವು ಭಾವಿಸಿದರೆ, ಆ ಜನರ ಆಕ್ರೋಶದಲ್ಲಿ LPG ದರ ಏರಿಕೆಯ ಬಗ್ಗೆಯೂ ಕೂಡ ಆಕ್ರೋಶ ಇರುತ್ತೆ. ಆಕ್ರೋಶದಲ್ಲಿ ಅದನ್ನು ಕಡೆಗಣಿಸ್ಬಿಡ್ತಾರಾ? 50 ರೂಪಾಯಿ ಆದರೂ ಪರವಾಗಿಲ್ಲಪ್ಪ, ಬಟ್ ಕರೆಂಟ್ 36 ಪೈಸೆ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಆಕ್ರೋಶ ಇದೆ ಅಂತ ಹೇಳಲಿಕ್ಕಾಗತ್ತಾ? 36 ಪೈಸೆ ಹೆಚ್ಚಳ ಆಗಿದೆ, ಅದಕ್ಕೆ ಆಕ್ರೋಶ ಇದೆ. 50 ರೂಪಾಯಿ ಹೆಚ್ಚಳ ಆದರೆ ಅದಕ್ಕೆ ಆಕ್ರೋಶ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗಿದೆ, ಆಕ್ರೋಶ ಇದೆ. 50 ರೂಪಾಯಿ ಹೆಚ್ಚಳ ಆಗಿದೆ, ಇಲ್ಲ ಆಕ್ರೋಶ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಹೀಗಾಗಿ ಬಿಜೆಪಿ ಎಲ್ಲೋ ಒಂದು ಕಡೆ ಮುಜುಗರವನ್ನು ಅನುಭವಿಸ್ತಾ ಇದೆ ರಾಜ್ಯದ ಮಟ್ಟಿಗೆ. ಮತ್ತೊಂದು ಕಡೆ ನೋಡಿ, ಏನೆಲ್ಲ ವಾಗ್ದಾನಗಳಿದ್ದವು ಹಿಂದೆ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ನನ್ನ ತಾಯಿ ಒಲೆ ಊದೋದನ್ನು ನೋಡೋಕ್ಕಾಗೋದಿಲ್ಲ, ನನ್ನ ತಾಯಿ ಒಲೆ ಊದಿ ಆ ಹೊಗೆ ಕಣ್ಣಲ್ಲಿ ಹೋಗಿ ಕಣ್ಣು ಕಳೆದುಕೊಳ್ತಾ ಇದ್ದಾಳೆ. ಈಗಲೂ ಕೂಡ ಸೌದೆ ಒಲೆಯನ್ನೇ ಉರಿಸೋದು ಯಾಕೆ ಬೇಡ, ಸಬ್ಸಿಡಿ ದರದಲ್ಲಿ ನಾವು ಉಜ್ವಲ ಯೋಜನೆಯಲ್ಲಿ ನಾವು ಗ್ಯಾಸ್ ಕೊಡ್ತೀವಿ, ಸಿಲಿಂಡರ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ. ಈಗ ಅದೆಲ್ಲವೂ ಕೂಡ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆ ವಾಗ್ದಾನ, ಇವತ್ತಿನ ಬೆಲೆ ಏರಿಕೆ, ಜನಾಕ್ರೋಶ, ಅನೇಕ ರೀತಿಯ ಒಂದು ರೀತಿ ಉಲ್ಟಾ ಪಲ್ಟಾ ಆಗೋಗಿದೆ ನಮ್ಮ ರಾಜ್ಯದಲ್ಲಿ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ, ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ನೋಡೋಣ. ಯಾಕೆ ಅಂತ ಎಲ್ಲರಿಗೂ ಗೊತ್ತಿದೆ. 11 ವರ್ಷ ಹಿಂದೆ
ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ಎಲ್ರಿಗೂ ನೆನಪಿದೆಯಾ? 400 ರೂಪಾಯಿ ಇತ್ತು. ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ? 855 ರೂಪಾಯಿ ಆಗಿದೆ. ರಾತ್ರಿ 50 ರೂಪಾಯಿ, ಒಂದಲ್ಲ ಎರಡಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಪ್ರತಿಯೊಬ್ಬರು ಸಹ ಗ್ಯಾಸು ಯೂಸ್ ಮಾಡಲೇಬೇಕು. ಪೆಟ್ರೋಲು ಡೀಸೆಲು, ನಾವು ಎಲ್ಲರೂ ಗಾಡಿಗೆ ಪೆಟ್ರೋಲು ಡೀಸೆಲು ಯೂಸ್ ಮಾಡಬೇಕು. ರಾತ್ರಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ಆಗ ಎಷ್ಟಿತ್ತು ಪೆಟ್ರೋಲು ಡೀಸೆಲು ನೆನಪಿದೆಯಾ ತಮಗೆ? ಎಷ್ಟು 60 ರೂಪಾಯಿ ಇತ್ತಾ? ಈಗ 100 ದಾಟಿದೆ. ಈಗ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಈಗ ದಿನಬಳಕೆ ಉಪಯೋಗಿಸುವಂಥ ಈ ಪದಾರ್ಥಗಳು ಪ್ರತಿ ದಿವಸ ಈ ರೀತಿ ಜಾಸ್ತಿ ಮಾಡಿದ್ರೆ ಈಗ ನಾವು ಮಹಿಳೆಯರು ಏನು ಮಾಡಬೇಕು? ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿಗಳು ಕೊಡ್ತಾರೆ. ಮೊದಲು ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್ ನಮ್ಮ ರಾಜಕೀಯ ಹಿರಿಯ ವರದಿಗಾರ. ಇನ್ನೊಂದು ಕಡೆ LN ಸ್ವಾಮಿ ಕೂಡ ರಾಜಕೀಯ ವರದಿಗಾರ, ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಶಶಿಕುಮಾರ್ ಕೂಡ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗೋಣ. ಯಾಕಂದರೆ ಇವತ್ತಿನ ಡೆವಲಪ್ಮೆಂಟ್ಗಳು ಇದೆಯಲ್ಲ, ಅದು ಯಾವ ರೀತಿ ರಾಜಕೀಯ ತಿರುವನ್ನು ರಾಜಕೀಯ ರೀತಿಯಲ್ಲಿ ಪಡೆದುಕೊಳ್ತಾ ಇದೆ ಅನ್ನೋದನ್ನು ಮೊದಲು ಶಿವು ಮಾತಾಡಿಸೋಣ. ಶಿವು, ಗಮನಿಸ್ತಾ ಇದ್ದೀವಿ ಒಂದು ಕಡೆ BJPಯ ಹೋರಾಟ, ಜನಾಕ್ರೋಶ ಯಾತ್ರೆ. ಸಬ್ಜೆಕ್ಟ್ ಇಲ್ಲಿ ಒಂದೇ. ಕಾಂಗ್ರೆಸ್ ಪ್ರತಿಭಟನೆ ಮಾಡುವ ಸಬ್ಜೆಕ್ಟ್ ಒಂದೇ, BJP ಪ್ರತಿಭಟನೆ ಮಾಡುವ ಸಬ್ಜೆಕ್ಟ್ ಒಂದೇ. ಬೆಲೆ ಏರಿಕೆ ಸಾಮಾನ್ಯ ಜನರಿಗೆ ಬಹಳ ಹೊರೆ ಆಗ್ತಾ ಇದೆ, ಸಾಮಾನ್ಯ ಜನರ ಜೇಬು ಸುಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ 4 ರೂಪಾಯಿ ಬೆಲೆ ಜಾಸ್ತಿ ಆದರೆ ಅಥವಾ 36 ಪೈಸೆ ಜಾಸ್ತಿ ಆದರೆ ಆ ವಿಚಾರದಲ್ಲಿ ಆಕ್ರೋಶ ಬರುತ್ತೆ. 50 ರೂಪಾಯಿ ಜಾಸ್ತಿ ಆದರೆ BJPಯವ್ರಿಗೆ ಆಕ್ರೋಶ ಬರೋದಿಲ್ವಾ? ಒಂದು ಕಡೆ ಎಲ್ಲೋ ಜನಾಕ್ರೋಶ ಯಾತ್ರೆಗೆ ಹೊರಟಿರುವಂಥ BJPಗೆ ಬಹಳ ದೊಡ್ಡ ಮುಜುಗರ ಎದುರಾಯ್ತಾ ರಾಜ್ಯದಲ್ಲಿ? ಎಸ್, ತೆಗೆದುಕೊಳ್ಳೋಣ, ಮತ್ತೊಂದ್ಸಲ ಮಾತಾಡ್ಸೋಣ ಅದನ್ನ. ಯಾಕಂತ ಹೇಳಿದ್ರೆ ಈ ವಿಚಾರ ಇದೆಯಲ್ಲ, ಆಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೊಂದ್ಸಲ ಶೋ ಕನೆಕ್ಟ್ ಮಾಡ್ಕೊಳ್ಳೋಣ. BJP ಹೇಳಿ ಕೇಳಿ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು 4 ಹಂತಗಳಲ್ಲಿ ತೆಗೆದುಕೊಳ್ತಾ ಇದೆ. 4 ಹಂತಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಗೆ ತೆರಳುತ್ತಾ ಇದೆ. ಖಂಡಿತವಾಗಿಯೂ ಕೂಡ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನು ಏನು ರೂಪಿಸ್ತಾ ಇದೆ, ಅತ್ಯಂತ ಪ್ರಬಲವಾದ ಹೋರಾಟ, ಜನರಿಗೆ ಹತ್ತಿರವಾದ ಹೋರಾಟ ಇದು ಅಂತ ಹೇಳಿ ಭಾವಿಸಿದರು. ಜನರ ಕಷ್ಟಕ್ಕಾಗ್ತಾ ಇದ್ದಾರೆ. ಜನರ ಬೆಲೆ ಏರಿಕೆಯ ಬಿಸಿಯಿಂದ ಕಂಗಾಲಾಗಿದ್ದ ಜನಗಳಿಗೆ ಒಂದು ಶಕ್ತಿ ತುಂಬುವ ಜೊತೆಗೆ ಕಾಂಗ್ರೆಸ್ ಕೊಟ್ಟಿರುವಂಥ ಭರವಸೆ ಏನಾಗಿದೆ, ಈ ಭರವಸೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಹೇಗೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ BJP ಒಂದು ದೊಡ್ಡ ಆಂದೋಲನ ಸೃಷ್ಟಿ ಮಾಡ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಮಾಹಿತಿ, ಕಿಂಚಿತ್ತು ಮಾಹಿತಿ ಕೂಡ, ಬೆಲೆ ಏರಿಕೆಯ ಬಿಸಿ ಗ್ಯಾಸ್ಗೂ ತಟ್ಟುತ್ತೆ ಅನ್ನುವ ಕಿಂಚಿತ್ತು ಮಾಹಿತಿ ರಾಜ್ಯ BJP ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇರಲಿಲ್ಲ. ಸೊ ಈ ಕಾರಣದಿಂದ ಈಗೇನು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೋ, ಈ ಜನಾಕ್ರೋಶ ಯಾತ್ರೆ ಖಂಡಿತವಾಗೂ ಕೂಡ ಸಾಕಷ್ಟು ಇರುಸು ಮುರುಸಿಗೆ ಉಂಟಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಬೆಲೆ ಏರಿಕೆ 2 ಸಬ್ಜೆಕ್ಟ್ಗಳು ಸೇಮೆ. ಜನ ಪ್ರಶ್ನೆ ಮಾಡ್ತಾರೆ, ನೀವು BJPಯವರು ಹೋಗುವ ಜಾಗದಲ್ಲಿ ಸರ್ ಕರೆಕ್ಟ್ ಇದೆ ಸರ್, ನೀವು ನಮ್ಮ ಕಷ್ಟಕ್ಕೆ ಆಗ್ತಾ ಇದ್ದೀರಿ, ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಪರವಾಗಿ ನೀವು ಹೋರಾಟ ರೂಪಿಸ್ತಾ ಇದ್ದೀರಿ. ಬಟ್ ಹಾಗೆ ಈ ಗ್ಯಾಸ್ ವಿಚಾರದಲ್ಲೂ ಮಾತನಾಡಿ ಅಂದರೆ ಆತ್ಮವಂಚನೆ ಇಲ್ಲದೆ BJP ನಾಯಕರು ಗ್ಯಾಸ್ ಬೆಲೆ ಜಾಸ್ತಿ ಆಗಿದ್ದು ಜನರಿಗೆ ಕಷ್ಟ ಆಗುತ್ತೆ ಅಂತ ಒಪ್ಕೊಳ್ಬೇಕಾಗತ್ತೆ. ಇಲ್ಲಿ ಆತ್ಮವಂಚನೆ ಮಾಡಿಕೊಳ್ಳದೆ ಮಾತನಾಡಿ BJP ಜನರ ಪರ ಇದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯನಾ? ಈ ಜನಾಕ್ರೋಶ ಯಾತ್ರೆ ಆರಂಭದ ಮೊದಲ ದಿನವೇ ಈ ರೀತಿ ಆಗಿದ್ದ ಕಾರಣದಿಂದಾಗಿ ಎಲ್ಲೊಂದು ಕಡೆ BJPಗೆ ಇದು ಹಿನ್ನಡೆ ಅಂತ ಭಾವಿಸಬೇಕಾ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ, ಸಂಪರ್ಕಕ್ಕೆ ಬಂದಿದ್ದಾರೆ. ಶಿವಕುಮಾರ್ ಧ್ವನಿ ಕೇಳಿಸ್ತಾ ಇದ್ದರೆ, ಜನಾಕ್ರೋಶ ಯಾತ್ರೆ BJP ರಾಜ್ಯ ಮಟ್ಟದ ಪಾಲಿಗೆ ಎಲ್ಲೊಂದು ಕಡೆ ಹಿನ್ನಡೆ ಅನುಭವಿಸುವ ರೀತಿಯಲ್ಲ ಆಯ್ತಾ? ರಾಜ್ಯ BJP ನಾಯಕರಿಗೆ ಹಿಂಗೊಂದು ಸಂದರ್ಭ ಬರಬಹುದು ಎನ್ನುವ ಸುಳಿವು ಕೂಡ ಇದ್ದಂತೆ ಕಾಣಿಸ್ತಾ ಇಲ್ಲ. ದಶರಥ್, ರಾಜ್ಯ ಸರ್ಕಾರ ಮಾಡಿರುವಂತಹ ಬೆಲೆ ಏರಿಕೆಯನ್ನು ಖಂಡಿಸಿ BJP ನಾಯಕರು ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆಗಳಾಗ್ತಾ ಇದೆ. ನಾವು 15ರವರೆಗೆ ಈ ಪ್ರತಿಭಟನೆಗಳನ್ನು ಜಿಲ್ಲಾವಾರು, ತಾಲೂಕುವಾರು
ಬ್ಲಾಕ್ ಮಟ್ಟದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ BJP ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. BJP ನಾಯಕರು ಆ ಕಡೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ನಿನ್ನೆ ಮಾಡ್ತಾರೆ. ಮಧ್ಯಾಹ್ನ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆಯ ಪ್ರೈಸು ಘೋಷಣೆ ಆಗುತ್ತೆ, ಹೊರಬೀಳುತ್ತೆ. ಗ್ಯಾಸ್ ಬೆಲೆಯನ್ನು 50 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವಂಥ ಪಟ್ಟಿ ಪ್ರಕಟ ಆಗತ್ತೆ. ಅಲ್ಲಿಗೆ ಏನಾಗತ್ತೆ, BJP ನಾಯಕರಿಗೆ ಒಂದು ಕಡೆ ಮುಜುಗರ ಆಗತ್ತೆ. ಸರ್ಕಾರದ ವಿರುದ್ಧ ಹಾಲಿನ ದರ ಏರಿಕೆ ಮಾಡಿರೋದಿರ್ಬೋದು, ಡೀಸೆಲ್ ದರ ಸೆಸ್ಸನ್ನು ಹಾಕಿರುವಂಥ ವಿಚಾರ, ಸ್ಟಾಂಪ್ ಡ್ಯೂಟಿಯನ್ನು ಏರಿಕೆ ಮಾಡಿರುವಂಥ ವಿಚಾರ, ಈ ಕಸದ ಮೇಲೆ ಟೆಂಡರನ್ನು ಏನು ದರವನ್ನು ಏರಿಕೆ ಮಾಡಿರುವಂಥದ್ದು, ನೀರಿನ ದರವನ್ನು ಏರಿಕೆ ಮಾಡೋದಕ್ಕೆ ಹೊರಟಿರುವಂಥದ್ದು, ಈ ಎಲ್ಲ ದರಗಳನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ನಾಯಕರು ಹೊರಟಿದ್ರು. ಸೊ ಹಾಗಾಗಿ ನಿರಂತರವಾಗಿ ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಿನ್ನೆ ಪ್ರತಿಭಟನೆಗೆ ಕೈ ಹಾಕ್ತಾರೆ. ಆದರೆ ಸಾಯಂಕಾಲ ಪ್ರತಿಭಟನೆಯನ್ನೇ ಇಟ್ಕೊಂಡಿರ್ತಾರೆ. ಮಧ್ಯಾಹ್ನ ಈ ರೀತಿಯಾಗಿ ಕೇಂದ್ರದಿಂದ ಒಂದು ಪಟ್ಟಿ ಘೋಷಣೆ ಆಗುತ್ತೆ. ಸೊ ಅಲ್ಲಿಗೆ ಏನಾಗಬೇಕು, ತಾವು ಮಾಡ್ತಾ ಇರುವಂಥದ್ದೇನು, ಬೆಲೆ ಏರಿಕೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಕೇಂದ್ರದಿಂದ ಬೆಲೆ ಏರಿಕೆಯ ಪಟ್ಟಿ ಘೋಷಣೆ ಆಯಿತು ಅಂದರೆ ಹೊರಬೀಳುತ್ತೆ ಅಂತ ಅಂದರೆ BJP ನಾಯಕರು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂತಹ ಆರೋಪ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಸುಮಾರು 21-22 ಪದಾರ್ಥಗಳ ಮೇಲೆ ಇಂದಿನ BJP ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರುವಂಥ ಒಂದು ಪಟ್ಟಿಯನ್ನು ಇವತ್ತು ಅವರು ಬಿಡುಗಡೆ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಜೊತೆಗೆ ಇವತ್ತು 3 ಕಡೆ ಕಾಂಗ್ರೆಸ್ನ ವಿವಿಧ ಘಟಕಗಳು ಕೂಡ ಇವತ್ತು ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಒಂದು ಕಡೆ ಮಹಿಳಾ ಘಟಕ KPCC ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಮತ್ತೊಂದು ಕಡೆ ಯೂತ್ ಕಾಂಗ್ರೆಸ್ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಮನೋಹರ್ ನೇತೃತ್ವದ ಬೆಂಗಳೂರು ನಗರ ಘಟಕದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಇವತ್ತು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಗ್ಯಾಸ್ ಪ್ರಧಾನಿಯವರ ಮುಖವಾಡ ಹಾಗೆ ರಾಜ್ಯ BJP ನಾಯಕರ ಮುಖವಾಡಗಳನ್ನು ಧರಿಸಿ ಇವತ್ತು ಒಂದು ರೀತಿ ಲೇವಡಿ ಮಾಡುವಂಥ ಒಂದು ಪ್ರಯತ್ನವನ್ನು ಆ ನಾಯಕರು ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಲಿಂಡರನ್ನು ಇಟ್ಟುಕೊಂಡು ಅವಹೇಳನ ಮಾಡುವಂಥ, ವ್ಯಂಗ್ಯವಾಡುವಂಥ ಒಂದು ವಿನೂತನವಾದಂಥ ಪ್ರತಿಭಟನೆಯನ್ನು ಕೂಡ ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಸೊ ಯಾಕೆಂದರೆ ಇಲ್ಲಿ ಎರಡೂ ಸರ್ಕಾರಗಳಲ್ಲೂ ಕೂಡ, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಬೆಲೆ ಏರಿಕೆ ಮಾಡ್ತು ಅಂತೇಳಿ ಕೇಂದ್ರದಿಂದ ಬೆಲೆ ಏರಿಕೆ ಆಗುತ್ತೆ, ಇದು ಯಾರಿಗೆ ಬರ್ಡನ್ ಆಗುತ್ತೆ, ಜನಸಾಮಾನ್ಯರ ಮೇಲೆ ಇದರ ಪರಿಣಾಮ ಬೀರುತ್ತೆ. ಹಾಗಾಗಿ ಇವತ್ತು ಜನರಿಗೆ ಏನಾಗ್ತಾ ಇದೆ ಅಂದರೆ ಒಂದು ಕಡೆ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಕೋಪ ಬರ್ತಾ ಇದೆ, ಮತ್ತೊಂದು ಕಡೆ BJP ನಾಯಕರ ಮೇಲೂ ಕೂಡ ಇವತ್ತು ಅಸಮಾಧಾನ ಹೊರ ಬೀಳ್ತಾ ಇದೆ. ಯಾಕೆಂದರೆ ಇಬ್ಬರು ಕೂಡ ಒಂದೇ. ನೀವು ಯಾಕೆಂದರೆ ಅವ್ರ ಮೇಲೆ ನೀವು ಹೇಳ್ತೀರಿ, ನಿಮ್ಮ ಮೇಲೆ ಅವ್ರು ಹೇಳ್ತಾರೆ. ಇವತ್ತು ನೀವೊಂದು ಕಡೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ, ಅವರೊಂದು ಕಡೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಎಲ್ಲ ಭಾರವನ್ನು ಕೂಡ ಇವತ್ತು ಅವರು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ, ನೀವು ಕೂಡ ಬೆಲೆ ಏರಿಕೆಯನ್ನು ಮಾಡುವ ಮೂಲಕ ಇವತ್ತು ನಮ್ಮ ಜೇಬಿಗೆ ಬರೆಯನ್ನು ಹಾಕ್ತಾ ಇದ್ದೀರಿ ಅಂತೇಳಿ ಇವತ್ತು ಜನಸಾಮಾನ್ಯರು ಇವತ್ತು ಎರಡೂ ಸರ್ಕಾರಗಳ ವಿರುದ್ಧವಾಗಿ ಇವತ್ತು ಅಸಮಾಧಾನವನ್ನು ಇವತ್ತು ಹೊರಹಾಕ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಒಂದು ತಿಂಗಳಿಗೆ ಇಷ್ಟು ದುಡಿತೇವೆ ಅಂತ ಅಂದರೆ ಅದಕ್ಕೆ ಇಂತಿಷ್ಟು ಪದಾರ್ಥಗಳಿಗೆ ಪರ್ಚೇಸ್ ಮಾಡೋದಕ್ಕೆ ಬಳಕೆ ಆಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ಒಂದು 10% ಊರುಗಳಿಗೆ ಹೋಗೋದಕ್ಕೆ ಅಥವಾ ಮನೆ ಮಂದಿಯನ್ನು ಬೇರೆ ಮನೋರಂಜನಾ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಒಂದು 10% ಅವರು ತೆಗೆದಿಡ್ತಾ ಇದ್ರು. ಹಾಗೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅವರು ಒಂದು 10% ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು, ಖರ್ಚು ಮಾಡ್ತಾಯಿದ್ರು. ಇವತ್ತು ಆ ಕೊಳ್ಳುವಂತಹ ಶಕ್ತಿ ಇವತ್ತು ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಇಲ್ಲದಂತಾಗ್ತಾ ಇದೆ. ಅದರಲ್ಲೂ ಬಡವ ಮತ್ತು ಮಧ್ಯಮ ವರ್ಗದ ಜನರೇನಿದ್ದಾರೆ ಇವತ್ತು ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಎರಡೂ ಸರ್ಕಾರಗಳು ಕಾರಣ ಅನ್ನುವಂಥ ಒಂದು ಅಸಮಾಧಾನವನ್ನು ಇವತ್ತು ಹೊರಹಾಕ್ತಾ ಇದ್ದಾರೆ. ದಶರಥ್, ಎಸ್, ಹಾಗೆ ಸಂಪರ್ಕದಲ್ಲಿ ಶಿವಕುಮಾರ್, ಈ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀವಿ. ಯಾಕಂತ ಹೇಳಿದರೆ ಇದು ರಾಜ್ಯ ರಾಜಕೀಯದ ಇವತ್ತಿನ ಅತಿ ದೊಡ್ಡ ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲೂ ಕೂಡ ಪ್ರಿಂಟ್ ಆಗಿರುವಂಥ ವಿಚಾರ. ಇವತ್ತಿನ ಡೆವಲಪ್ಮೆಂಟ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಎರಡೂ ಆಡಳಿತಾರೂಢ ಕಾಂಗ್ರೆಸ್ ಜೊತೆಗೆ ವಿರೋಧ ಪಕ್ಷ BJP ಎರಡೂ ಒಂದೇ ಸಬ್ಜೆಕ್ಟ್ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಡಿಬೇಟ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಬ್ರೇಕ್ ಆದ್ಮೇಲೆ.